ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ತುಂಬ ಕಾಮಿಡಿ ಆಗಿದೆ, ಕೊನೆಯವರೆಗೂ ನೋಡ್ರಿ. ಫುಲ್ ಕಾಮಿಡಿ ಐತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ ಪಿಂಕಿ, ಇವತ್ತು ಆಡಕ್ಕೆ ಹೋಗ್ಬೇಡ, ಮನ್ಯಾಗ ಇರು. ಉಂಡ ಮೇಲೆ ಬೇಕಾರೆ ಎಲ್ಲರೂ ಹೋಗಿ ನೀನು. ಇವತ್ತು ಮನ್ಯಾಗ ಚಿಕನ್ ಬಿರಿಯಾನಿ ಮಾಡೇನಿ. ಅದಕ್ಕೆ ಎಲ್ಲೂ ಹೋಗ್ಬೇಡ, ಮನ್ಯಾಗ ಇರು, ಉಂಡು ಹೋಗುವಂತೆ. ಮತ್ತೆ ನೀನು ಎಲ್ಲೆಲ್ಲರೂ ಹೋಗ್ತೀವ ಊರೂರು ತಿರುಕಿ ಅಂತ, ನಾನು ಎಲ್ಲಿ ನಿನ್ನ ಹುಡುಕ್ಯಂತ ಬರಲಿ ಕರಿಯಾಕ? ಅದಕ್ಕೆ ಮನ್ಯಾಗ ಇರು, ಉಂಡ ಮೇಲೆ ಹೋಗುವಂತೆ. ಯಾಕ ಐ ಚಿಕನ್ ಬಿರಿಯಾನಿನ ಉಣ್ಣದ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತಂತದ. ಉಂಡ ಮೇಲೆ ಹೋಗ್ತಾನಂತ ಹೊರಗೆ. ಸರಿ ಹೋಗ್ಲಿ. ಟಿವಿ ಏನಾರ ನೋಡೋಗಿಲ್ಲ, ಓದೋದು ಬರೆದಿದ್ರೆ ಏನಾರ ಓದೋಗು. ಬರೀ ಆಡೋದ ಆತು, ಬುಕ್ಕ ತೆಗ್ದದ್ ನೋಡಿಲ್ಲ ನಾನು. ಆಮೇಲೆ ಕರಿತಾನ ಹೋಗಿ, ನಿಮ್ಮಪ್ಪ ಬರಲಿ, ನಿಮ್ಮಪ್ಪ ಬರತ್ಲೆ ಕರಿತಾನಂತ. ಹೌನವೇ ಲೇ ಸಂಗ್ಯಾ, ಈಗ ಬರಬೇಕಾರ ಅಲ್ಲಿ ಆ ಪಿಂಕಿನ ಮನೆ ಮುಂದೆ ಏನೋ ಗಮ್ಮಂತ ವಾಸನೆ ಬರಕತ್ತಲ್ಲ. ಎದುರದಲ್ಲಿ ಅದು ವಾಸನೆ ಅದು ಚಿಕನ್ ಬಿರಿಯಾನಿ ವಾಸನೆ. ಯಾಕೆ ನಿಂಗೆ ಗೊತ್ತಾಗೋದಿಲ್ಲ ವಾಸನೆ? ಚಿಕನಿನ ವಾಸನೆ ಅದು. ಲೈ, ನಾವೆಲ್ಲೇ ತಿಂತಾವಿ ಚಿಕನ್ ಮಟನ್ ಎಲ್ಲ, ನಾವು ವೆಜ್ ಅಲ್ಲೇನ. ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ, ಆದ್ರೂ ಗಮ್ಮಂತ ಬರೋದಪ್ಪ ವಾಸನೆ. ಅದಕ್ಕೆ ಕೇಳಿದೆ ನಿನಗೆ. ಹೌದಲ್ಲ, ನೀವು ತಿನ್ನೋದಿಲ್ಲ, ನೀವು ತಿಂತ ಬಿಡ್ಲೆ, ನನಗೆ ಗೊತ್ತಾಕತ್ತೆ. ಅದು ಅವರು ಚಿಕನ್ ಏನೋ ಮಾಡ್ಯಾರ ನೋಡಿ, ಒಟ್ಟು ಐಟಮ್. ಲೇ ಬಾರ್ಲೆ, ಇಲ್ಲಿ ನಾನೊಂದು ಪ್ಲ್ಯಾನ್ ಮಾಡೇನಿ, ಮಾಡ್ತಾನೆ. ಮೊನ್ನೆ ನಮ್ಮ ಮನೆಗೇನು ಓಸು ಹೋಳಿಗೆ ತಗೊಂಡೋಗ್ಯಾರ ಆಂಟಿ. ಬಾಯಲ್ಲಿ ಮಾಡ್ತಾನೆ. ನಾನು ಏನಂತ ಅದಕ್ಕೆ ಸುಮ್ಮನೆ ಹೂ ಅನ್ನಿಲ್ಲ, ಸುಮ್ಮನೆ ನನ್ನ ಜೊತೆ ನಿಂತ್ಕೊಂಬಿಡು. ನಿನಗೆ ಇವತ್ತು ಅವ್ರ ಮನೆ ಮಾಡಿರೋ ಓಟು ಚಿಕನ್ ತಿನ್ನಿಸ್ತಾನೆ. ಆತ ಹೌದಾ? ಹಂಗಾರೆ ಅವ್ರ ಮನೆ ಮಾಡಿರೋದು ಚಿಕನ್ ತಿನ್ನಿಸ್ತೀಯ ಇವತ್ತು ನನಗೆ? ನೀನು ತಿನ್ನಿಸ್ತಾನೆ ಅಂದ್ರೆ ನೀನು ಹೇಳ್ದಂಗೆ ಕೇಳ್ತಾನೆ ನಾನು. ನಾನು ಹೇಳ್ದಂಗೆ ಕೇಳಿ ನಿನಗೆ ಇವತ್ತು ಅವ್ರ ಮನೆಯಾಗಿರೋದು ಓಟು ಚಿಕನ್ ನಿನಗೇನ ಇವತ್ತು. ಬಾ ಹೋಗೋಣ ಅವ್ರ ಮನೆ ಹತ್ರ. ಸರೋಜಾ ಆಂಟಿ ಬರ್ರಿ ಇಲ್ಲಿ. ಏನಪ್ಪ ಚಿಂಪೆ, ಇವತ್ತು ಯಾರು ಎಲ್ಲಿ ಬಿದ್ರು ಏನಾಯ್ತು? ಮತ್ತೇನು ತಂದೆ ನೀಲಿಗೆಟ್ ಸುದ್ದಿನ? ನೀ ನಮ್ಮ ಮನೆಗೆ ಬಂದ್ರೆ ಏನಾರ ಒಂದು ತಂದಿರ್ತೀನಿ ನೋಡ್ಲ ನನ್ನ ಹತ್ರ. ಅಲ್ಲಂಟಿ, ನಾನು ಅಪ್ಪಾಜಿ ಹಂಗೆ ಮಾಡಿದ್ದಕ್ಕೆ ಅಂಕಲರು ಮೊನ್ನೆ ನಿಮಗೆ ಹೊಡೆದ್ಬಿಟ್ರಲ್ಲ ರೋಡ್ನಾಗ, ನಮ್ಮಮ್ಮ ಭಾಳ ಬೇಜಾರಾಗ್ಬಿಡ್ತಂಟಿ. ನೀವು ಓಡಿಸ್ಕೊಂಡ್ರಿ ಅಂತ. ಅದಕ್ಕೆ ನಮ್ಮ ಅಪ್ಪಾಜಿ ಜೊತೆಗೆ ಜೋರು ಜಗಳ ಮಾಡಿ ಇವತ್ತು ಮಟನ್ ತರಿಸೈತೆ. ಮಟನ್ಯಾಗ ಏನಾರ ಐಟಮ್ ಮಾಡಿಬಿಟ್ಟಂಟಿ ನಮ್ಮಮ್ಮ. ಅದಕ್ಕೆ ನಿಮಗೆ ಕೊಡೋಣ ಅಂತ. ನೀವು ಹೆಂಗಿದ್ರೆ ತಿಂತೀರಲ್ಲ, ನಿಮಗೆ ಮಟನ್ ಅಂದ್ರೆ ಇಷ್ಟ. ಅದಕ್ಕೆ ನಮ್ಮಮ್ಮ ಮಾಡೈತಿ, ಅದೇ ನಿಮ್ಮನ್ನ ಕರೆದು ಬರೋಕೆ ಹೇಳ್ತು. ಕರೆದು ಬಾ ಅಲ್ಲಿ ಸರೋಜಾ ಆಂಟಿನ ಕೊಟ್ಟು ಕಳ್ಸೋಣಂತ ಅಂತ. ಅದಕ್ಕೆ ನಾನು ಬಂದೆ. ಏನು, ನಮ್ಮ ಕಮಲಕ್ಕ ನನಗೋಸ್ಕರ ಮಟನ್ ತರ್ಸ್ ಮಾಡ್ಯಾಳ? ಅಯ್ಯೋ, ಎಂಥ ಒಳ್ಳೆ ಕದಾಳ ಪಾಪ. ನೋಡ್ಲ ಚಿಂಪ, ನಿಮ್ಮವ್ವ ಎಂಥ ಒಳ್ಳೆ ಮನಸ್ಸಿನ ಕದಾಳೆ. ನೀನು ಎಂಥ ಹುಟ್ಟುಬಿಟ್ಟಿಲೆ, ಕೆಟ್ಟ ಹುಳ ಹುಟ್ದಂಗೆ ಹುಟ್ಟಿದಿ ನೋಡ್ಲಿ ಆಕಿ ಹೊಟ್ಟಾಗ. ಎಂಥ ಒಳ್ಳೆ ಕದಾಳೆ ನಿಮ್ಮವ್ವ. ಬಂದ್ ನಡಿ. ಅಯ್ಯೋ ಬಂದಾಗ್ಬಿಟ್ಟೆ ಈಗ. ಹಂಗ ನೀನು ಹಿಂದಗೊಂಡ ಬರ್ತಾನೆ ನಾನು. ಲಡ್ಡು ಬಂದು ಬಾಯಿ ಬಿದ್ದಂಗೆ ಆತು ನೋಡ್ರಿ. ನಾನು ಚಿಕನ್ ಬಿರಿಯಾನಿ ಮಾಡೇನಿ, ಅಲ್ಲಮ್ಮ ಕಮಲಕ್ಕ ಏನೋ ಮಟನ್ಯಾಗ ಮಾಡ್ಯಾಳಂತ ಐಟಮ್ಸ್. ಹಂಗೆ ಬಾಯಾಗ ನೀರು ಬರಾಕತ್ತವು ಇವತ್ತು. ಹಂಗೆ ಭರ್ಜರಿ ಊಟ ನಮ್ಮ ಮನ್ಯಾಗ. ಮತ್ತು ನೀವು ನೋಡಿ ಕಂಡುಬಿಡ್ಬೇಡ್ರಿ, ಹೊಟ್ಟೆ ಬರ್ತದೆ ನನಗೆ. ನಾನು ಹೋಗಿ ಮಟನ್ ಇಸ್ಕೊಂಡ್ಬರ್ತಾನೆ. ಅಲ್ಲಿವರೆಗೂ ನಮ್ಮ ಮನೆ ಕಡೆ ಲಕ್ಷ್ಯ ಇರಲಿ. ಸರಿ ತಗ, ನಾನು ನಿಮ್ಮ ಮನೆಗೆ ಹೋಗಿ ಬರ್ತಾನಂತ. ನೀನು ಬರ್ತೀಯ, ಏನು ಮಾಡ್ತೀಯ? ಹೋಗಂಟಿ, ಈಗ ನಮ್ಮ ಮನೆಯಿಂದ ಹೊರ ಬಂದನಿ. ಮತ್ತೆ ಯಾರು ವಾಪಸ್ ಮನೆಗೆ ಹೋಗಾರ? ನಾನು ಆಟಾಡ್ಬೇಕಂಟಿ, ಆಟಾಡಿ ಆಮೇಲೆ ಹೋಗ್ಕೊಂಡು ಮನೆಗೆ ಒಟ್ಟಸ್ತ ಮೇಲೆ ನೀವು ಹೋಗಿರಿ. ಸರಿ ತಗ. ಈಗ ಆಂಟಿನಂತೂ ಹೆಂಗ ಮಾಡಿ ಮನೆಯಿಂದ ಹೊರಗೆ ಕಳಿಸಿದಿ. ಈ ಪಿಂಕಿನ ಏನು ಮಾಡ್ಬೇಕು ಈಗ? ಅಯ್ಯ, ಅದೊಂದು ಮಂಕಿ ಬಿಡ್ಲೆ. ಪಿಂಕಿ ಅಂದ್ರೆ ಏನಂತ ಮಾಡಿ ನೀನು? ಅದೊಂದು ಹುಚ್ಚದು. ಬೇಕಾದ್ರೆ ನೋಡಿ ಈಗ ಹೆಂಗೆ ಕಳಿಸ್ತಾನಕ್ಕೇನು ಹೊರಗ. ಪಿಂಕಿ ಏನು ಚಿಂಪ? ಹುಚ್ಚಿ, ನೀ ಇಲ್ಲದಿಯಲ್ಲ, ಅಲ್ಲಿ ನಿಮ್ಮ ಫ್ರೆಂಡ್ಸು ಇದು ದಾರುಣ್ಶಿಕಾಯಿ ಇರಾಕತ್ತಾರಲ್ಲಿ. ಏನು ದಾರುಣ್ಶಿಕಾಯಿ ಇರಾಕತ್ತಾರ? ಅಯ್ಯೋ, ಯಾಕೆ ನೀವು ಹೋಗಲ್ಲ? ಏನ ಮಮ್ಮಿ ಎಲ್ಲೂ ಹೋಗ್ಬೇಡ, ಮನ್ಯಾಗ ಇರು ಅಂತ ಹೇಳ್ಬಿಟ್ಟ ಇವತ್ತು. ಅಯ್ಯ, ನಿಮ್ಮಮ್ಮ ನಮ್ಮ ಮನೆಗೆ ಹೋತು, ನಿನಗೆ ಮನೆಯಾಗಿರು ಅಂತ ಹೇಳುತ್ತೆ ನಿಮ್ಮಮ್ಮ. ನಮ್ಮಮ್ಮ ನನಗೆ ಮನೆಯಾಗಿರು ಅಂತ ಹೇಳಿ ಅಕ್ಕಿನ ನಿಮ್ಮ ಮನೆಗೆ ಹೋಗೋಣ ಮಾತಾಡಕ್ಕ ನಿಮ್ಮ ಅಮ್ಮನ ಜೊತೆಗೆ. ಅದಕ್ಕೆ ನೀನು ಹರ್ಕೊಂಡಂದ್ರೆ ಹಕ್ಕ ಹೋಗು. ಮಸ್ತ್ ಅದವು, ಎಲ್ಲರೂ ಹರ್ಕೊಳಕತ್ತಾರ. ಮತ್ತು ನಾಳೆ ಕಲಿಯಕ್ಕವ್ ನೋಡವ. ನಮ್ಮವ್ವ ನನಗೆ ಮನೆಯಾಗಿರ ಕೇಳಿ ಅಕ್ಕಿ ಯಾಕೆ ಹೊರಗೋದ್ಲು? ಏನು ಮಾಡೋಣ ಈಗ? ಒಂದು 10 ನಿಮಿಷದಾಗ ಹಿಂಗೋಗಿ ಬಂದ್ರೆ ತಡಿ, ನಮ್ಮ ವಾಪಸ್ ಬರೋದ್ರಾಗ ಬರ್ತೀನಿ. ಸರಿ ತಡಿ, ನಾನು ಹೋಗಿ ಒಂದು 10 ನಿಮಿಷದಾಗ ಬಂದು
ಒಂದು 5 ನಿಮಿಷ ನಮ್ಮ ಮನೆಯಾಗ ಇರಲ್ಲ, ಮತ್ತೆ ಮನ್ಯಾಗ ಯಾರು ಇಲ್ಲ, ನಮ್ಮ ಅವ್ವ ಬೈತಾ. ಒಂದು 10 ನಿಮಿಷನ ಹಿಂಗೋ ನೀನು ಬಂದ ಬಿಡ್ತಾನ ನಾನು ಆತ. ಹ್ಞೂ ಆತಾತು, ಹೋಗ್ ನೀನು ನಿಮ್ಮ ಮನೆಗೆ ಕಾಯ್ತಿರ್ತಾವ ನಾವು. ಥ್ಯಾಂಕ್ಸ್ ಇಲ್ಲ ಚಿಂತೆ, ಹಿಂಗೋದಕ್ಕೆ ಹಿಂಗ ಬಂದ ಬಿಡ್ತಾನೆ. 10 ನಿಮಿಷದಾಗ ವಾಪಸ್ ಇರ್ತಾನ ನಾನು. ನಾನು ಬರೋವರೆಗೂ ಎಲ್ಲಿ ಹೋಗಬೇಡಲ್ಲ, ಮತ್ತೆ ನಮ್ಮಮ್ಮ ಬೈತತಿ, ಓದಕ್ಕೆ ಬರ್ತಾನ ಆತ. ಹೌದಲ್ಲೇ, ಇದೊಂಥರ ಹುಚ್ಚಿದ. ನೀ ಹೇಳೋದು ಕರೆಕ್ಟ್. ಮತ್ತೆ ಪಿಂಕಿ ಮಂಕಿ ಅಂತ ಹಂಗ ಮಾಡ್ತದ ನೋಡೋದು, ಮಂಗೆ ಮಾಡ್ದಂಗೆ ಮಾಡ್ತತಿ. ಈಗ ಅದು ಬಿಡು, ಬಾ ಅಡ್ಗೆ ಮನೆಗೆ ಹೋಗಿ ಆಕಿ ಬರೋದ್ರಾಗನ ಬಡ ಬಡ ಎಷ್ಟು ತಿನ್ನೋದಕ್ಕತೆ ಅಷ್ಟು ತಿನ್ಬೇಕು ನೋಡ್ಲೆ ನೀನು. ಬಾ ಹೋಗೋಣ ಅಡ್ಗೆ ಮನೆಗೆ, ಬಡ ಬಡ.